ಹೆಲೋ ಮಾಮ್ಸ್ ಆ್ಯಂಡ್ ಕಿಡೀಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಸೂಪರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಏನು ಅಂದರೆ ಪೆಸರಟ್ಟು ಉಪ್ಮಾ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇದು ಆಂಧ್ರ ಸ್ಟೈಲ್, ನಮ್ಮ ಮನೆ ಸ್ಪೆಷಲ್ ಇದು. 1 ಗ್ಲಾಸ್ ಉದ್ದಿನಬೇಳೆ, 1 ಗ್ಲಾಸ್ ಅಕ್ಕಿ, 2 ಗ್ಲಾಸ್ ಹೆಸರು ಕಾಳನ್ನು ತೊಗೊಂಡು ಓವರ್ ನೈಟ್ ನೆನೆಸ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ 2-3 ಟೈಮ್ಸ್. ವಾಶ್ ಮಾಡಿಕೊಂಡು ಓವರ್ ನೈಟ್ ನೆನೆಸ್ಕೊಂಡು ಮಾರ್ನಿಂಗ್ ಮಿಕ್ಸಿ ಮಾಡ್ಕೊಂಡು ಡೈರೆಕ್ಟಾಗಿ ಹಾಕ್ಕೊಂಡು ಬಿಡ್ಬೋದು. ಇಲ್ಲಿ ನಾನು ನೆನೆಸ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಚಿಕ್ಕ ಪೀಸ್ ಶುಂಠಿ, ಒಂದು 3-4 ಹಸಿಮೆಣ್ಸಿನ್ಕಾಯಿ, ನಾನು ನೈಟಲ್ಲೇ ಸೋಕ್ ಮಾಡಿರೋ ಬಾದಾಮ್ ಗೋಡಂಬಿಯನ್ನು ಹಾಕ್ಕೋತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಸೋಕ್ ಮಾಡ್ತೀನಲ್ವ, ಬೇಕು ಅಂದರೆ ಹಾಕ್ಕೊಳ್ಳಿ. ಮಕ್ಕಳಿಗೆ ಹೆಲ್ದಿ ಅಂತ ನಾನು ರೊಟ್ಟಿನಾಗೆ ಇದನ್ನು ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಾಳು, ಅಕ್ಕಿ, ಉದ್ದಿನಬೇಳೆ ನೆನೆಸ್ಕೊಂಡಿರೋದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ತರಿ ತರಿ ರುಬ್ಕೋಬೇಡಿ, ನುಣ್ಣಗೆ ರುಬ್ಕೊಳ್ಳಿ, ಅವಾಗೇ ಟೇಸ್ಟ್ ಚೆನ್ನಾಗಿರುತ್ತೆ ದೋಸೆ. ನೀವು ನಾರ್ಮಲ್ ದೋಸೆ ಬರೀ ಅಕ್ಕಿ ಉದ್ದಿನಬೇಳೆ ಹಾಕ್ಕೊಂಡು ನೋಡಿದ್ರೆ ಮಕ್ಕಳಿಗೆ ಏನೂ ಹೆಲ್ದಿ ಇಲ್ಲ ಅದು. ಈ ಥರ ಮಾಡ್ಕೊಳ್ಳಿ, ತುಂಬ ಹೈ ರಿಚ್ ಪ್ರೋಟೀನ್ ಇರುತ್ತೆ ಹೆಸರು ಕಾಳಲ್ಲಿ, ಹೆಲ್ದಿ ಕೂಡ. ಇವಾಗ ಅದು ರೆಡಿ ಆಗಿದೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿ ಇದೆ ಇದು. ವಾಟರ್ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ವಾಟ್ರ್ ಹಾಕ್ಕೊಳ್ಳಿ. ದೋಸೆ ಬ್ಯಾಟರ್ ಹೇಗಿರಬೇಕೋ ಹಾಗಿದ್ರೆ ಸಾಕಾಗುತ್ತೆ. ಇದು ಕರೆಕ್ಟಾಗಿದೆ. ಈಗ ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಗೆ ಬೇಕು ಅಂದರೆ ನಾರ್ಮಲ್ ಕೋಕೋನಟ್ ಚಟ್ನಿ ಇಲ್ಲ ಪೀನಟ್ ಚಟ್ನಿ ಕೂಡ ಯೂಸ್ ಮಾಡ್ಕೊಳ್ಳಿ. ಬಟ್ ಕಾಂಬಿನೇಷನ್ ಅಂತೂ ಟೊಮೆಟೊ ಚಟ್ನಿನೇ ಚೆನ್ನಾಗಿರುತ್ತೆ. ನಾನು ಟೊಮೆಟೊ ಚಟ್ನಿನೇ ಸಜೆಸ್ಟ್ ಮಾಡ್ತೀನಿ ನಿಮಗೆ. ನಮ್ಮ ಮಕ್ಳಿಗೂ ಕೂಡ ಫೇವ್ರೇಟ್ ಟೊಮೆಟೊ ಚಟ್ನಿ ಅಂದರೆ. ಇಡ್ಲಿಗೆ, ದೋಸೆಗೆ, ಪೂರಿಗೆ, ರೋಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಫ್ರೈ ಮಾಡೋದಕ್ಕೆ ಕಡಲೆಬೇಳೆ 2 ಸ್ಪೂನ್ಸ್ ತೊಗೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಸೆಕೆಂಡ್ಸ್ ಫ್ರೈ ಆದರೆ ಸಾಕು. ಈಗ ಒಂದು ಚಿಕ್ಕ ಪೀಸ್ ಶುಂಠಿ, ಇದು ಆಪ್ಷನಲ್ ಅಲ್ಲ, ಕಂಪಲ್ಸರಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಖಾರಕ್ಕೆ ತಕ್ಕನಾಗೆ ಡ್ರೈ ಚಿಲ್ಲೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿರಲ್ಲ, ಡ್ರೈ ಚಿಲ್ಲೀಸೇ ಚೆನ್ನಾಗಿರುತ್ತೆ. ಒಂದು 10 ತೊಗೊಂಡಿದ್ದೀನಿ ನಾನು. ಇಲ್ಲಿ ಕ್ವಾಂಟಿಟಿ ನಾನು 4-5 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ. 3 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ಗೋಲ್ಡನ್ ಕಲರ್ ಬರಬೇಕು ಅಂತೇನಿಲ್ಲ. ಈಗ ಇದು ಫ್ರೈ ಆಗಿದೆ. ಇವಾಗ ನಾನು ಈಕ್ವಲಾಗಿ ಟೊಮೆಟೊಸ್ ತೊಗೊತಾ ಇದ್ದೀನಿ. 3 ಆನಿಯನ್ಸ್, 3 ಟೊಮೆಟೊಸ್. ಹೇಳಿದೆ ಅಲ್ವ, 4-5 ಮೆಂಬರ್ಸ್ಗೆ ಈಸಿಯಾಗಿ ಇದನ್ನು ಬ್ರೇಕ್ಫಾಸ್ಟ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಕ್ವಾಂಟಿಟಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಅವಾಗ ಚೆನ್ನಾಗಿ ಬೇಗ ಈಸಿಯಾಗಿ ಬೆಂದೋಗುತ್ತೆ. ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಒಂದು 2-3 ಸೆಕೆಂಡ್ ಸ್ವಲ್ಪ ಬೇಗ ಬೆಂದುತ್ತೆ ಸಾಲ್ಟ್ ಹಾಕ್ಕೊಂಡ್ರೆ. ಇವಾಗ ಇನ್ನೂ ಸ್ವಲ್ಪ ಬೇಯಬೇಕು. ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ನೀವು ದೋಸೆ, ಇಡ್ಲಿಗೆ ಕೂಡ ಈ ಥರ ಟೊಮೆಟೊ ಚಟ್ನಿ ಯೂಸ್ ಮಾಡ್ಕೊಳ್ಳಿ. ತುಂಬ ಡಿಫ್ರೆಂಟಾಗಿರುತ್ತೆ, ಹುಳಿ ಹುಳಿಯಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು. ನಾವು ಈ ಥರ ಚಟ್ನೀಸ್ ಮಾಡಬೇಕಾದ್ರೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಾದರೆ ಮಕ್ಕಳು ತಿನ್ನಲ್ಲ, ಸೈಡ್ಗೆ ಇಡ್ತಾರಲ್ವ, ನಾವು ಕೂಡ ಹಂಗೆ ಮಾಡ್ತೀವಲ್ವ. ಸೊ ಹೀಗಾದರೆ ತಿನ್ಕೊಂಡು ಬಿಡ್ಬೋದು ಈಸಿಯಾಗಿ. ಅದರಲ್ಲಿರೋ ವಿಟಮಿನ್ಸ್, ಪ್ರೋಟೀನ್ಸ್, ಅದರಲ್ಲಿ ಏನೇನಿರುತ್ತೆ ಅದೆಲ್ಲ ನಮ್ಮ ಬಾಡಿಯಲ್ಲಿ ಹೋಗುತ್ತೆ. ಈಗ ಅವಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ವಲ್ವ, ಇವಾಗಿನ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ, ತರಿ ಮಿಕ್ಸಿ ಮಾಡ್ಕೋಬೇಡಿ ಇದನ್ನು ಕೂಡ. ಈ ಚಟ್ನಿ ತುಂಬ ಟೇಸ್ಟ್, ರೈಸ್ಗೂ ಕೂಡ ತುಂಬ ಟೇಸ್ಟಾಗಿರುತ್ತೆ ಇದು. ಜಸ್ಟ್ ಏನೂ ಬೇಡ, ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೋದು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ಒಂದು 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, 1-2 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್ ಈಸ್ ಆಪ್ಷನಲ್, ಬೇಕು ಅಂದರೆ ಆನಿಯನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನಿಲ್ಲಿ ಆನಿಯನ್ ಯೂಸ್ ಮಾಡ್ತಾಯಿಲ್ಲ. ಇವಾಗ ಪೇಸ್ಟ್ ಮಾಡಿರೋ ಟೊಮೆಟೊ ಚಟ್ನಿನ ಇದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಬಿಡಿ, ಸಾಕಾಗುತ್ತೆ. ಇದು ರೆಡಿಯಾಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ತಗೊಂಡ್ರೆ ಟೊಮೆಟೊ ಚಟ್ನಿ ರೆಡಿ. ಎಸ್, ಇದು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಚಟ್ನಿ. ಟ್ರೈ ಮಾಡಿ ನಿಜವಾಗ್ಲೂ, ಇನ್ನೂ ಟ್ರೈ ಮಾಡಿಲ್ಲ ಅಂದರೆ. ಈಗ ಇದಕ್ಕೆ ಉಪ್ಮಾ ಹೇಗೆ ಮಾಡೋದು ಅಂತ ನೋಡೋಣ. ದೋಸೆಗೆ ಕಾಂಬಿನೇಷನ್ ಏನು, ದೋಸೆಗೆ ಉಪ್ಮಾನ ಅನ್ಕೋತಾ ಇದ್ದೀರಾ? ತುಂಬ ಚೆನ್ನಾಗಿರುತ್ತೆ ಗೈಸ್, ಒಂದು ಸಲ ಟ್ರೈ ಮಾಡಿ ನೋಡಿ.
ಪ್ಯಾನ್ ಇಟ್ಕೊಂಡು ಹೀಟ್ ಆದಮೇಲೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹೀಟ್ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು 3ರಿಂದ 4 ಕ್ಯಾಶ್ಯೂಸ್ನ ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳಿ. ಒಂದು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ 1 ಕಪ್ ಆಫ್ ಆನಿಯನ್, 1 ಕಪ್ ಅಂದರೆ 1 ಚಿಕ್ಕ ಆನಿಯನ್ ಅಷ್ಟೇ, ಜಾಸ್ತಿ ಆನಿಯನ್ ಹಾಕ್ಕೊಳ್ಬೇಡಿ. ಒಂದು ಆನಿಯನ್ ಆದರೆ ಸಾಕಾಗುತ್ತೆ. ಅದು ಫ್ರೈ ಆಗೋ ಒಳಗಡೆ ನಾವಿಲ್ಲಿ ರವೆ ಫ್ರೈ ಮಾಡ್ಕೊಳ್ಳೋಣ. 1 ಕಪ್ ಆಫ್ ರವೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಹುರ್ಕೊಳ್ಳೋಣ. ಈಗ ಇದು ಬೆಂದಿದೆ. ಇದಕ್ಕೆ ನಾರ್ಮಲಾಗಿ ನಾವು 1/2 ಹಾಕ್ಕೊತೀವಿ ಅಲ್ವಾ, ಇದು ಬಾಂಬೆ ರವೆ ಆಗಿರೋದ್ರಿಂದ 1/2 ಹಾಕ್ಕೊಂಡ್ರೆ ನಾರ್ಮಲಾಗಿ ಸಾಕಾಗುತ್ತೆ. 1.5 ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇದು ಉಪ್ಮಾ ಮೆತ್ತಗಿರಬೇಕಲ್ವಾ, ಸೊ ದಟ್ ನಾವು 3 ಕಪ್ಸ್ನ ವಾಟರ್ ಯೂಸ್ ಮಾಡ್ತಾಯಿದ್ದೀವಿ. 1 ಕಪ್ ಆಫ್ ರವೆಗೆ 3 ಕಪ್ ಆಫ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಸಬ್ಬಕ್ಕಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಸಬ್ಬಕ್ಕಿ ಸೊಪ್ಪು, ಇಲ್ಲ ಅಂದರೆ ಬೇಡ. ಈ ಥರ ಕುದಿ ಬರ್ತಾ ಇರಬೇಕಾದ್ರೆ ರವೆ ಎಲ್ಲ ಇದರಲ್ಲಿ ವಾಟ್ರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪನೇ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಮೆತ್ತಗೆ ಇರಬೇಕು ಉಪ್ಮಾ. ನೋಡಿ ಈ ಥರ ರೆಡಿಯಾಗಿದೆ ಈಗ ಉಪ್ಮಾ. ಇವಾಗ ದೋಸೆ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ. ಪ್ಯಾನ್ ಇಟ್ಕೊಂಡು ಪ್ಯಾನ್ ಹೀಟ್ ಆದಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರೋ ಬ್ಯಾಟರ್ ಇದೆ ಅಲ್ವಾ, ಡೈರೆಕ್ಟ್ ಮಾರ್ನಿಂಗೇ ಮಿಕ್ಸಿ ಮಾಡ್ಕೊಂಡು ಮಾರ್ನಿಂಗೇ ಯೂಸ್ ಮಾಡ್ಕೊಂಡು ಬಿಡ್ಬೋದು. ಇದನ್ನು ಓವರ್ ನೈಟ್ ಇಡಬೇಕು ಆ ಥರ ಏನಿಲ್ಲ. ನಾನು ಇದಕ್ಕೆ ಸ್ವಲ್ಪ ಆನಿಯನ್ ಹಾಕ್ಕೋತಾ ಇದ್ದೀನಿ. ನಮ್ಮ ಚಿಕ್ಕುಗೆ ತುಂಬ ಇಷ್ಟ ಈ ಥರ ಆನಿಯನ್ಸ್ ಹಾಕ್ಕೊಟ್ರೆ. ಹೋಮ್ ಮೇಡ್ ಗೀ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಮಕ್ಕಳಾಗಿರೋದ್ರಿಂದ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿಲ್ದಿರೋ ಥರನೇ ನೋಡ್ಕೊಳ್ಳಿ. ನಾನಿಲ್ಲಿ ಹೋಮ್ ಮೇಡ್ ಗೀನೇ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನನ್ನ ಮಕ್ಕಳಿಗೆ ಎಲ್ಲದಕ್ಕೂ ಗೀ ಅನ್ನೋದು ಹೋಮ್ ಮೇಡ್ದೇ ಯೂಸ್ ಮಾಡೋದು. ಇವಾಗ ಇದು ದೋಸೆ ಕೂಡ ರೆಡಿ ಆಗಿದೆ. ಇವಾಗ ಅದಕ್ಕೆ ನಾವು ರೆಡಿ ಮಾಡಿರೋ ಉಪ್ಮಾನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಉಪ್ಮಾನ. ತುಂಬ ಟೇಸ್ಟ್ ಇರುತ್ತೆ ಗೈಸ್. ಇದು ಪೆಸರಟ್ಟು ಉಪ್ಮಾ ಆಂಧ್ರಲ್ಲಿ ಫೇಮಸ್ ರೆಸಿಪಿ. ನಮ್ಮ ಮನೇಲೂ ಕೂಡ ಎಲ್ಲರಿಗೂ ತುಂಬ ಇಷ್ಟ ಇದು. ಇದು ರೆಡಿ ಆಗಿದೆ. ಈಗ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ದೋಸೆ, ಪೆಸರಟ್ಟು, ಉಪ್ಮಾ, ಟೊಮೆಟೊ ಚಟ್ನಿ, ಹೆಲ್ದಿ ಟೇಸ್ಟಿ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ.